ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಬಿಕಾಮ್ ಫಿಫ್ತ್ ಸೆಮಿಸ್ಟರ್ ಯಾರೆಲ್ಲ ವಿದ್ಯಾರ್ಥಿಗಳು ಬಿಕಾಮ್ ಫಿಫ್ತ್ ಸೆಮಿಸ್ಟರ್ನಲ್ಲಿ ಸ್ಟಡಿ ಮಾಡ್ತಾ ಇದ್ದಾರಲ್ಲ, ಸೊ ಅವರಿಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತೇಳಿ ಒಂದು ಸಬ್ಜೆಕ್ಟ್ ಇದೆ. ಸೊ ಈ ಒಂದು ಸಬ್ಜೆಕ್ಟ್ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ನೋಡೋಣ. ಓಕೆ, ಸೊ ಇವತ್ತಿನ ಕ್ಲಾಸ್ನಿಂದ ಏನು ಮಾಡೋಣ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದಲ್ಲಿ ಕೇಳಿರುವಂಥ ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಓಕೆ, ಸೊ 2024 ಇಯರ್ದಲ್ಲಿ ಪ್ರೀವಿಯಸ್ ಇಯರ್ದ ಇದೆ. ಸೊ ಈ ಇಯರ್ದಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ RCU ಯಾವ ಥರ ಕ್ವಶನ್ಸನ್ನು ಕೇಳಿದ್ದಾರೆ ಈ ಒಂದು ಕ್ವಶನ್ ಪೇಪರ್ದಲ್ಲಿ. ಸೊ ಇದು ಓಲ್ಡ್ ಕ್ವಶನ್ ಪೇಪರ. ಸೊ ಎಂಟೈರ್ ಪ್ರತಿಯೊಂದು ಕ್ವಶನ್ಸ್ ಕೂಡ ಸಾಲ್ವ್ ಮಾಡೋಣ. ಆ್ಯಕ್ಚುಲಿ ಪ್ರಾಬ್ಲಮೆಟಿಕ್ ಕ್ವಶನ್ ಏನಿದಾವಲ್ಲ ಸ್ವಲ್ಪ ಜಾಸ್ತಿ ಅದು ಫೋಕಸ್ ಮಾಡಿ ಹೇಳೋಣ. ಓಕೆ, ಸೊ ಇಲ್ಲಿ ಫಸ್ಟ್ ನೋಡ್ರಿ, ಕ್ವಶನ್ ನಂಬರ್ 3 ಅಂತಿದೆ. ಓಕೆ, ಸೊ ಇದು ಸೆಕ್ಷನ್ ಬಿದಲ್ಲಿ 5 ಮಾರ್ಕ್ಸ್ಗೆ ಈ ಕ್ವಶನನ್ನು ಕೇಳಿದ್ದಾರೆ. ಓಕೆ, ಸೊ ಸಹನಾ ಕಂಪನಿ ಲಿಮಿಟೆಡ್ ಓಕೆ ಪ್ರೊವೈಡ್ಸ್ ದ ಫಾಲೋವಿಂಗ್ ಡಾಟಾ ಆ್ಯಂಡ್ ಆಸ್ಕ್ ಯು ಟು ಕ್ಯಾಲ್ಕುಲೇಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಏನು ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳ್ತಾರೆ. ಫಸ್ಟ್ ಆಪರೇಟಿಂಗ್ ಲಿವರೇಜ್ ಕ್ಯಾಲ್ಕುಲೇಟ್ ಮಾಡಂತ ಹೇಳ್ತಾರೆ. ಸೆಕೆಂಡ್ ಒನ್ ಫೈನಾನ್ಷಿಯಲ್ ಲಿವರೇಜನ್ನು ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳ್ತಾರೆ. ಓಕೆ, ಸಮ್ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ. ಆಪರೇಟಿಂಗ್ ಲಿವರೇಜ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಏನೆಲ್ಲ ಇನ್ಫಾರ್ಮೇಷನ್ ನೀಡಿದೆಯಲ್ಲ ಸೊ ಅವನ್ನೆಲ್ಲ ಕೊಟ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಒನ್ ಫೈನಾನ್ಷಿಯಲ್ ಲಿವರೇಜ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೂ ಕೂಡ ಎಲ್ಲ ಇನ್ಫಾರ್ಮೇಷನನ್ನು ಕೊಟ್ಬಿಟ್ಟಿದ್ದಾರೆ. ಓಕೆ, ಸೊ ನೀವು ಫೋಕಸ್ ಮಾಡಿರಿ, ಈ ಕ್ವಶನ್ ನೋಡ್ರಿ. ಸೊ ಇಲ್ಲಿ ಸೇಲ್ಸ್ ಓಕೆ 10,000 ಯೂನಿಟ್ಸ್ ಆಟ್ ₹60 ಪರ್ ಯೂನಿಟ್ ಅಂತಿದೆ. ಓಕೆ, 60 ಪರ್ ಯೂನಿಟ್. ನೆಕ್ಸ್ಟ್ ಒಂದು ನೋಡ್ರಿ, ವೇರಿಯಬಲ್ ಕಾಸ್ಟ್ 60% ಆಫ್ ಸೇಲ್ಸ್ ಅಂತಿದೆ. ಓಕೆ, ನೆಕ್ಸ್ಟ್ ಒಂದು ನೋಡ್ರಿ, ಫಿಕ್ಸ್ಡ್ ಕಾಸ್ಟ್ ₹1,80,000 ಆ್ಯಂಡ್ ಅಂತ ಹೇಳ್ತಾರೆ. ಬಾಂಡ್ಸ್ ₹2 lakh ಆಟ್ 10% ಇಂಟ್ರೆಸ್ಟ್ ಅಂತ ಹೇಳ್ತಾರೆ. ಓಕೆ, ಸೊ ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟ ಅನಿಸುತ್ತೆ ಅಂದರೆ ಏನು ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಕೂಡ ಶೇರ್ ಮಾಡಿರಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಸೊ ಏನಿಲ್ಲರಿ, ಇದು ಭಾಳ ಸಿಂಪಲ್ ಅಂದರೆ ಸಿಂಪಲ್ ಕ್ವಶನ್ ರೀ. ಜಸ್ಟ್ ಏನು ಮಾಡಿರಿ, ಸೊಲ್ಯೂಷನ್ ಅಂತೇಳಿ ಮೆನ್ಷನ್ ಮಾಡಿರಿ. ನೀವು ನಿಮಗೆಲ್ಲ ಗೊತ್ತಿದೆ ಇದರ ಫಾರ್ಮುಲಾ ಕೂಡ. ಸೊ ಫಸ್ಟ್ ಏನಂತ ಮೆನ್ಷನ್ ಮಾಡ್ಬೇಕಂದ್ರೆ ಕ್ಯಾಲ್ಕುಲೇಟ್ ಆಫ್ PBT ಪ್ರಾಫಿಟ್ ಬಿಫೋರ್ ಟ್ಯಾಕ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದನ್ನು ಎದಕ್ಕೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ, ಸೊ ಇಲ್ಲಿ ಆಪರೇಟಿಂಗ್ ಲಿವರೇಜ್ ಕೇಳಿದ್ದಾರೆ ಆ್ಯಸ್ ವೆಲ್ ಆಸ್ ಫೈನಾನ್ಷಿಯಲ್ ಲಿವರೇಜ್ ಕೂಡ ಕೇಳಿದ್ದಾರೆ. ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಏನು ರೀ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸು ಬೇಕು ರೀ, ನಂತರ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕೂಡ ಬೇಕು. ಓಕೆ, ಸೊ ಈಗ ನಾವು ಫಸ್ಟಿಗೆ ಏನು ಮಾಡೋಣ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸನ್ನು ಫೈಂಡ್ ಔಟ್ ಮಾಡೋಣ. ಓಕೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಪರ್ಟಿಕ್ಯುಲರ್ಸ ನೆಕ್ಸ್ಟ್ ಅಮೌಂಟ ಅಥವಾ ರುಪೀಸ್ ಅಂತ ಮೆನ್ಷನ್ ಮಾಡಿರಿ, 2 ಕಾಲಮ್ ಮಾಡಿರಿ. ಜಸ್ಟ್ ಏನಿಲ್ಲ, ಇಲ್ಲಿ ಸೇಲ್ಸ್ ಕೊಟ್ಟಿದ್ದಾರಲ್ಲ ಸೇಮ್ 10,000 ಯೂನಿಟ್ಸ್ ಇದೆ. ಎಷ್ಟು ರುಪೀಸ್ ಇದೆ, 60 ಪರ್ ಯೂನಿಟ್. ಒಂದು ಯೂನಿಟ್ಗೆ 60 ರೂಪೀಸ್ ಅಂದರೆ ಏನು ಮಾಡ್ಬೇಕು, ನೀವು ಇಂಟು ಮಾಡಬೇಕು, ಅಂದರೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಇಲ್ಲಿ ಸೇಲ್ಸ್ ಅಂತ ಮೆನ್ಷನ್ ಮಾಡಿರಿ, 10,000 ಇಂಟು 60 ಮಾಡಿರಿ. ಸೊ ಅಮೌಂಟ್ ಬರುತ್ತೆ, ಎಷ್ಟು ಬರುತ್ತೆ, 6 lakh rupees ಬರುತ್ತೆ. ಓಕೆ, 6 lakh rupeesನ್ನು ಮೆನ್ಷನ್ ಮಾಡಿರಿ. ಓಕೆ, ನೆಕ್ಸ್ಟ್ ಇನ್ನು ವೇರಿಯಬಲ್ ಕಾಸ್ಟ್ ಎಷ್ಟಿದೆ ನೋಡಿರಿ, ಯಾವಾಗಲೂ ಸೇಲ್ಸ್ದಾಗ ವೇರಿಯಬಲ್ ಕಾಸ್ಟ್ ಮೈನಸ್ ಮಾಡಬೇಕು. ಎಷ್ಟು ಪರ್ಸೆಂಟೇಜ್ ರೀ, 60% ಆಫ್ ಸೇಲ್ಸ್ ಅಂತಿದೆ. ಓಕೆ, ಸೊ ಈಗ ವೇರಿಯಬಲ್ ಕಾಸ್ಟ್ ಲೆಸ್ ಮಾಡಿರಿ, ಲೆಸ್ ವೇರಿಯಬಲ್ ಕಾಸ್ಟ್ 60% ಆಫ್ ಎದ್ರ ಮೇಲೆ ಇದೆ, ಸೇಲ್ಸ್ ಮೇಲೆ ಇದೆ. ಅಂದರೆ ಸೇಲ್ಸ್ ವ್ಯಾಲ್ಯೂ ಎಷ್ಟು ಬಂದಿದೆ, 6 lakh ಬಂದಿದೆ. 6 lakh ಇಂಟು 60 ಡಿವೈಡೆಡ್ ಬೈ 100 ಮಾಡ್ಕೋಬೇಕು. ಓಕೆ, 6 lakh ಅಂದರೆ ಎಷ್ಟು ಬರುತ್ತೆ, ಅಮೌಂಟ್ ಬರುತ್ತೆ 3,60,000 ರೂಪೀಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಸೊ ಇದನ್ನ ಮೈನಸ್ ಮಾಡಿರಿ, ಅಮೌಂಟ್ ಏನು ಬರುತ್ತಲ್ಲ ಸೊ ಇದಕ್ಕೆ ನೇಮ್ ಕೊಡುವಂದ. ಸೊ ಇದಕ್ಕೆ ಏನು ಅಂತಾರೆ, ಕಾಂಟ್ರಿಬ್ಯೂಷನ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಒಂದು ನೋಡ್ರಿ, ಇನ್ನು ಲೆಸ್ ಮಾಡ್ಬೇಕು. ನಾವು ಲೆಸ್ ಏನು ಮಾಡ್ರಿ, ಫಿಕ್ಸ್ಡ್ ಕಾಸ್ಟ್ ಮಾಡಬೇಕು. ಎವ್ರಿ ಇಯರ್ ಇದೆಲ್ಲ ಫಿಕ್ಸ್ಡ್ ಕಾಸ್ಟ್ ಅನ್ನೋದು ಎಲ್ಲ ಸೇಮ್ ಇರುತ್ತೆ. ಎಷ್ಟಿದೆ ರೀ, 1,80,000 ಇದೆ ಫಿಕ್ಸ್ಡ್ ಕಾಸ್ಟ್. ಇದಕ್ಕೆ ಸಮ್ಟೈಮ್ಸ್ ಇಷ್ಟನ್ನು ಅಂತಾರೆ ನೋಡಿರಿ, ಶಾರ್ಟ್ ಫಾರ್ಮ್ದಾಗ FA ಅಂತಾರೆ. ಅದಕ್ಕೆ ಫಿಕ್ಸ್ಡ್ FA ಅಂದ್ರೆ FA ಅಲ್ಲ,
ಒಂದು ಸೆಕೆಂಡ್ ಎಫ್ ಸಿ ಅಂತಾರೆ ಫಿಕ್ಸ್ಡ್ ಕಾಸ್ಟ್ ಅಂತೇಳಿ. ಓಕೆ, ಎಫ್ ಸಿ ಅಂತೇಳಿ ಶಾರ್ಟ್ ಫಾರ್ಮ್ದಾಗ ಹೇಳ್ತಾರೆ 1,80,000. ಸೊ ಇದನ್ನು ಕೂಡ ಮೈನಸ್ ಮಾಡಿರಿ, ಅವಾಗ ಯಾವ್ದು ಬರುತ್ತೆ EBIT ಅಂತ ಹೇಳಿ ಬರುತ್ತೆ. ಇದನ್ನ ಮೆನ್ಷನ್ ಮಾಡಿರಿ. ಸೊ ಅಮೌಂಟ್ ಎಷ್ಟು ಆಗ್ತದ 2,40,000ದಲ್ಲಿ 1,80,000 ಮೈನಸ್ ಮಾಡಿರಿ, ರಿಮೈನಿಂಗ್ ಅಮೌಂಟ್ ಎಷ್ಟು ಬರುತ್ತೆ 60,000 ಬರುತ್ತೆ. ಓಕೆ, ಇದು ಏನು ಅಂತಾರೆ ಇದಕ್ಕೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಅಂತ ಹೇಳ್ತಾರೆ. ಸೊ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಅಂತ ಹೇಳ್ತಾರೆ 60,000 ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ನೋಡಿ, ಇನ್ನು ಲೆಸ್ ಏನು ಮಾಡ್ರಿ ಇಂಟ್ರೆಸ್ಟನ್ನು ಲೆಸ್ ಮಾಡ್ರಿ. ಯಾಕೆ ಹೇಳ್ರಿ, ನಾವು ಏನು ಮಾಡಿದ್ವಿ ಈಗ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಅಂತ ಮೆನ್ಷನ್ ಮಾಡಿದಾರಲ್ಲ. ಸೊ ಇದರಲ್ಲಿ ಲೆಸ್ ಏನು ಮಾಡ್ಬೇಕಿನ್ನ ಇಂಟ್ರೆಸ್ಟ್ ಮಾಡಬೇಕು. ಓಕೆ, ಇಂಟ್ರೆಸ್ಟ್ ಮಾಡಿರಿ. ಎಷ್ಟು ಪರ್ಸೆಂಟ್ ಇದೆ ರೀ 2 lakh ಮೇಲೆ 10% ಮಾಡಿಬಿಡ್ರಿ. ಓಕೆ, 2 lakh ಬಾಂಡ್ಸ್ ಮೇಲೆ ಏನು ಇಂಟ್ರೆಸ್ಟ್ ಆನ್ ಬಾಂಡ್ಸ 2 lakh ಮೇಲೆ 10% ಮಾಡಿರಿ. ಸೊ ಅಮೌಂಟ್ ಎಷ್ಟು ಬರುತ್ತೆ 20,000 ಬರುತ್ತೆ. ಸೊ ಹಾಗಾಗಿ EBIT 60,000 ಮೈನಸ್ 20,000 ಮಾಡಿರಿ, ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಅಂತ ಹೇಳಿ ಬರುತ್ತೆ. ಎಷ್ಟು 40,000 ಅಂತ ಹೇಳಿ ಬರುತ್ತೆ. ಓಕೆ, ಸೊ ಈ ಥರದ ಮೆನ್ಷನ್ ಮಾಡಬೇಕು. ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಎಷ್ಟು 40,000. ಓಕೆ, ಇದು PBT ಕ್ಯಾಲ್ಕುಲೇಟ್ ಮಾಡಿರಿ ನೀವು. ಅರ್ನಿಂಗ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತೇಳಿ PBT ಇದೆ, ಅಥವಾ ಪ್ರಾಫಿಟ್ ಅಂದ್ರೂ ಅಂದರೆ ಅರ್ನಿಂಗ್ಸ್ ಅಂದ್ರೂ ಒಂದು ಇದೆ. ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಅಂತ ಮೆನ್ಷನ್ ಮಾಡಬೇಕು. ಓಕೆ, ಸೊ ಈಗ ನಮಗೆ ಕ್ವಶನ್ ಏನು ಕೇಳಿದಾರೆ ನೋಡ್ರಿ, ಆಪ್ರೇಟಿಂಗ್ ಲಿವರೇಜ್ ಅಂತ ಕೇಳಿದಾರೆ. ಇದಕ್ಕೊಂದು ಫಾರ್ಮುಲಾ ಇದೆ ರೀ, ಇಲ್ಲಿ ಫಾರ್ಮುಲಾ ಮೆನ್ಷನ್ ಮಾಡಿರಿ. ಫಸ್ಟ್ ಹಾಕ್ರಿ, ಆಪ್ರೇಟಿಂಗ್ ಲಿವರೇಜ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT ಅಂತ ಮೆನ್ಷನ್ ಮಾಡಬೇಕು. ಓಕೆ, EBIT ಅಂತ ಮೆನ್ಷನ್ ಮಾಡಬೇಕು. ಈಗ ಕಾಂಟ್ರಿಬ್ಯೂಷನ್ ಎಷ್ಟು ಬಂದಿದೆ ರೀ 2,40,000 ಇದೆ. ಓಕೆ, 2,40,000 ಡಿವೈಡೆಡ್ ಬೈ EBIT ಎಷ್ಟಿದೆ ರೀ, ಇಲ್ಲಿದೆ ನೋಡಿರಿ. EBIT ಎಷ್ಟಿದೆ ರೀ 60,000 ಇದೆ. ಓಕೆ, 2,40,000 ಡಿವೈಡೆಡ್ ಬೈ 60,000 ಮಾಡಿದಾಗ ಒಂದು ಅಮೌಂಟ್ ಬರುತ್ತೆ. ಎಷ್ಟು ಬರುತ್ತೆ 4, ಅಂದರೆ ಆಪ್ರೇಟಿಂಗ್ ಲಿವರೇಜ್ 4 ಅಂತೇಳಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಒಂದು ನೋಡಿ, ಇನ್ನೇನು ಕೇಳಿದ್ದಾರೆ ಫೈನಾನ್ಷಿಯಲ್ ಲಿವರೇಜನ್ನು ಕೇಳಿದ್ದಾರೆ. ಓಕೆ, ಸೊ ಫೈನಾನ್ಷಿಯಲ್ ಲಿವರೇಜ್ದ EBIT ಡಿವೈಡೆಡ್ ಬೈ EBT ಅಂತ ಹೇಳ್ತಾರೆ, ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಅಂತೇಳಿ. ಸೊ EBIT ಎಷ್ಟಿದೆ ನೋಡಿರಿ, ಆಲ್ರೆಡಿ ಇಲ್ಲಿ ನೋಡಿದರೆ ಎಷ್ಟಿದೆ ರೀ 60,000 ಇದೆ. ನೆಕ್ಸ್ಟ್ EBT ಎಷ್ಟಿದೆ ರೀ 40,000 ಇದೆ. 60,000 ಡಿವೈಡೆಡ್ ಬೈ 40,000 ಮಾಡಿದ್ರೆ ಎಷ್ಟು ಬರುತ್ತೆ 1.5 ಅಂತ ಹೇಳಿ ಬರುತ್ತೆ. ಸೊ ಈ ಥರ ಈ ಪ್ರಾಬ್ಲಮನ್ನು ಈಸಿಲಿ ನೀವು ಸಾಲ್ವ್ ಮಾಡ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಓಕೆ, ಒಂದು ಸೆಕೆಂಡ್. ಎಲ್ಲರಿಗೂ ಥ್ಯಾಂಕ್ ಯು ಆಲ್. ಕ್ಲಾಸ್ ಇಷ್ಟ ಆಗಿತ್ತು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿ ಆಗೋಣ. ಓಕೆ, ಥ್ಯಾಂಕ್ ಯು ಆಲ್.